ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನಾನು ವೈಕುಂಠ ಏಕಾದಶಿ ದಿನ ತೆಗೆದಿದ್ದು. ಅವತ್ತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ನಾನು ಬೇರೆ ದೇವಸ್ಥಾನಕ್ಕೆ ಹೋಗಿದ್ದೆ. ಈವ್ನಿಂಗ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಸ್ಥಾನದ ವಿಡಿಯೋ ಇದು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಕ್ಯೂನು ಕಮ್ಮಿ ಇತ್ತು, ತುಂಬಾ ಬೇಗ ದರ್ಶನ ಆಯಿತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಹೇಳ್ಬೇಕಂದ್ರೆ ದೇವಸ್ಥಾನಕ್ಕೆ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಅದರದ್ದೇ ಇದ್ರದ್ದು ವಿಡಿಯೋ. ಮತ್ತು ಇದು ಸಂಕ್ರಾಂತಿ ಹಬ್ಬದ ದಿನ ತೆಗೆದಿರೋ ವಿಡಿಯೋ. ಗೊತ್ತಲ್ವ, ಸಂಕ್ರಾಂತಿ ಹಬ್ಬದ ದಿನ ಗಾಳಿಪಟ ಹಾರಿಸ್ತಾರೆ. ಮಗ ಮಾಡಿದ್ದ ಅದು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೇನೋ ಗೊತ್ತಾಗ್ತಾಯಿಲ್ಲ, ಅಷ್ಟು ಕ್ಲಿಯರಾಗಿಲ್ಲ. ಮತ್ತು ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಎಳ್ಳು ಬೆಲ್ಲ ಎಲ್ಲ ಸಂಕ್ರಾಂತಿ ಹಬ್ಬದ ದಿನ ಮಾಡಿದ್ದೆ. ಈ ಕಟ್ ಮಾಡಿರೋದು ಮಾತ್ರ ನನ್ನ ಮಗ ಹಂಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಈ ಥರ ಕಟ್ ಮಾಡಿಕ್ಕಿರ್ತೀನಿ. ಇದು ನೋಡಿ, ನಮ್ಮ ಮನೆ ನನ್ನ ಫ್ರಿಜ್ ಮೇಲೆ ಇಕ್ಕಿದ್ದೆ ದೇವರು. ಚೆನ್ನಾಗಿ ಕಾಣಿಸ್ತೈತೆ, ಅದರಿಂದ ಒಂಚೂರು ವಿಡಿಯೋ ಮಾಡಿದೆ. ಇದು ನನ್ನ ಮಂತ್ರಾಲಯದಿಂದ ತಂದಿರೋ ರಾಯರ ಫೋಟೋ. ತುಂಬ ಅಂದರೆ ತುಂಬ ಡ್ರೀಮ್ ಇತ್ತು ನಾನು ಅಲ್ಲಿ ಹೋದಾಗ ದೊಡ್ಡ ಫೋಟೋ ತರಬೇಕು ಅಂತ. ಇದು ನಿಮಗೆ ಮೊಬೈಲಲ್ಲಿ ಚಿಕ್ಕದಾಗಿ ಕಾಣಿಸ್ತದೆಯೇನೋ ಗೊತ್ತಿಲ್ಲ, ಅದು ರಿಯಲಾಗಿ ತುಂಬ ದೊಡ್ಡದಾಗಿದೆ. ಶಿರಡಿಗೆ ಹೋದ್ದು ಒಬ್ಬರು ನನಗೆ ಸಾಯಿಬಾಬಾ ತಂದಿದ್ದರು. ಆವತ್ತಿನ ದಿನ ಅಂತೂ ನಂಗೆ ತುಂಬ ಖುಷಿ ಅಂದರೆ ಖುಷಿ ಆಯಿತು. ಇದು ನೋಡಿ, ಸಂಕ್ರಾಂತಿ ಹಬ್ಬದ ದಿನ ಇದಕ್ಕಿನ ಬೇಳೆ ಸಾಂಬಾರು ಮಾಡಬೇಕಾಗಿತ್ತು, ಆದರೆ ನಾವು ಗೊತ್ತಲ್ವ ಸೋಂಬೇರಿಗಳು ಮಾಡಿಲ್ಲ. ಇದು ಗಣಸಿನ ಗಡ್ಡೆ, ಕಡಲೆಕಾಯಿ, ಅವರೆಕಾಯಿ ಬೇಯಿಸಿರೋದು ಇನ್ನೂ ಮಿಕ್ಕಿತ್ತು. ಶಾವ್ಯ ಜಿ, ಯಾಕೆ ಜಿ ಸ್ಕೂಲಿಗೆ ಹೋಗಿಲ್ಲ ಜಿ? ಗೊತ್ತಿಲ್ಲ, ಕೊಳ್ಳಿ ಸುಳ್ಳು ಹೇಳ್ತೀಯ ನೀನು. ಯಾಕೆ ಶ್ರಾವ್ಯ, ಯಾಕೆ ಮುಖ ನೋಡಿದ್ರಿ? ಯಾಕೆ ನೀವು ಹೋಗಿಲ್ಲ? ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಅಯ್ಯೋ ನೇತ್ರ, ನೀನು ಕಳಿಸಿಲ್ವಾ? ಅಯ್ಯೋ ರಾಮ. ಈ ವಿಡಿಯೋ ಬಂದು ಹಬ್ಬದ ದಿನ ಫ್ರೆಂಡ್ ಮನೆಗೆ ಹೋಗಿದ್ದೆ ನಾನು ಎಳ್ಳು ಬೀರಕ್ಕೆ. ಹಂಗೆ ಟೀ ಮಾಡಿಕೊಟ್ಲು, ಟೀ ಕುಡಿದೆ. ತುಂಬಾ ಚೆನ್ನಾಗಿ ಟೀ ಮಾಡ್ತಾಳೆ ನನ್ನ ಫ್ರೆಂಡು ಅಂತೇಳಿ. ನೋಡ್ರಿ, ಇವಳು ಶ್ರಾವ್ಯ, ಇವರೇ ಶ್ರಾವ್ಯ. ಈಕೆ ಇವ್ರ ಚಾನಲ್ಲು, ಈ ಹೆಸ್ರು ಇವರೇ ಓನರ್. ಇವರು ಓನರ್. ಇವಳೆ ಕೂತ್ಕೊಂಡು ಟಿ ವಿ ನೋಡೋ ಬದಲು ಮೊಬೈಲ್ ನೋಡ್ತಾ ಇದೆಯಾ? ನಿನಗೆ ನಾನು ಸೈಲೆಂಟು. ಅಂಕಲ್ ಅಂತಾರೆ, ಅಯ್ಯೋ ಶ್ರಾವ್ಯಗೆ ಬಾಯೇ ಇಲ್ಲ, ಮಾತಾಡೋದೇ ಇಲ್ಲ. ಈಗ ಗೊತ್ತಾಯ್ತು ಎಷ್ಟು ಬಾಯ್ ಮಾಡ್ತೀಯ ಅಂತ. ಈ ವಿಡಿಯೋ ಬಂದು ಮಂತ್ರಾಲಯಕ್ಕೆ ಹೋದಾಗ ತೆಗೆದಿರೋ ವಿಡಿಯೋ. ಅವತ್ತಿದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ವಿಡಿಯೋ ಮಿಸ್ ಆಗಿತ್ತು. ಅದರಿಂದ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಯ್ತು ಈ ವಿಡಿಯೋ ನೋಡಬೇಕಂದ್ರೆ. ನಾವು ಪೂಜೆ ಮುಗಿಸ್ಕೊಂಡು ಈವ್ನಿಂಗು ಬೆಳಗ್ಗೆ ದರ್ಶನ ಆಗಿತ್ತು, ಮತ್ತು ಸಾಯಂಕಾಲ ದರ್ಶನ ಮುಗಿಸ್ಕೊಂಡು ಕೂತಿದ್ವಿ. ಹಸು ಬಂದು ಎಷ್ಟು ಚೆನ್ನಾಗಿ ಕೂತಿತ್ತು ಅಂದರೆ, ನಮ್ಮ ಮನೆಯವರು ಅದನ್ನೇ ಎಷ್ಟು ಚೆನ್ನಾಗಿ ಖುಷಿಯಾಗಿ ಮಾತಾಡಿಸ್ತಾಯಿದ್ರು. ಅವ್ರಿಗೆ ತುಂಬ ಇಷ್ಟ ಪ್ರಾಣಿ ಅಂದರೆ. ಅದರಿಂದ ಅಲ್ಲೇ ಕೂತಿದ್ವಿ ನಾವು, ತುಂಬ ಹೊತ್ತು ಕೂತಿದ್ವಿ. ಎಷ್ಟು ಖುಷಿ ಆಯಿತು ಅಂದರೆ, ರಾಯರೇ ನಮ್ಮ ಮಧ್ಯೆ ಕೂತಿದ್ದಾರೇನೋ ಅಂತ ನನಗೆ ಅನ್ನಿಸ್ತು. ಅದೊಂಥರ ಮೆಮೊರಿ ನಮಗೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಒಂಥರ ಎಷ್ಟು ಖುಷಿ ಆಯಿತು ಅಂದರೆ, ಮೊನ್ನೆನೂ ಅಷ್ಟೇ ಸಂಕ್ರಾಂತಿ ಹಬ್ಬದ ದಿನ ನಾನು ಪ್ರಸಾದ ಇಕ್ಕಿದ್ದೆ, ಅದನ್ನು ಹಸು ಬಂದಿತ್ತು. ಆವತ್ತು ನನಗೆ ರಾಯರ ರೂಪದಲ್ಲೇ ಬಂತೇನೋ ಹಸು ಅನ್ನಿಸ್ತು. ಒಂದು ವರ್ಷವೂ ಮಿಸ್ ಆಗಲ್ಲ, ಆದರೆ ಈ ವರ್ಷ ಮಿಸ್ ಆಗುತ್ತೇನೋ ಅಂದ್ಕೊಂಡೆ. ಆದರೆ ಹಸು ಬಂದು ತಿಂದ್ಕೊಂಡೋಯ್ತು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.